ಜೈ ಶ್ರೀರಾಮ್, ಜೈ ಶ್ರೀರಾಮ್ ದೀವಿ. ಸೊ ನಂಗೆ ಸಾರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹುಳ ಇದು ಸಣ್ಣ ಸಣ್ಣ. ಆಂಜನೇಯ, ಜೈ ಆಂಜನೇಯ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಇವತ್ತು ಎಲ್ಲಿ ಬಂದೇನಂತ ಅಂದರೆ ಆಂಜನೇಯದ್ರಿ ಬೆಟ್ಟಕ್ಕೆ ಬಂದೇನು. ಭಾಳ ದಿನದಿಂದ ಆಸೆ ಇತ್ತು ನನಗೆ ಇಲ್ಲಿ ಬರಬೇಕಂತ. ಸೊ ಫೈನಲಿ ಬಂದುಬಿಟ್ಟನು. ಸೊ ಬನ್ನಿರಿ ಪುನಃ ಟೆಂಪಲ್ ದರ್ಶನ ಮಾಡೋಣ. 500 ಏನೋ ಮೆಟ್ಲದಾವಂತಾರ. ಸೊ ಓಕೆ, ಈ ದೇವ್ರ ವಿಶೇಷತೆ ಏನೇನಂತಂದ್ರೆ ಆಂಜನೇಯದ್ರ ಹುಟ್ಟಿದ ಸ್ಥಳ ಅಂತಾರೆ. ಇಲ್ಲಿ ಅಂಜನೇಯ ಹನುಮಂತ ಹುಟ್ಟಿದ ಸ್ಥಳ ಅಂತಾರೆ. ಸೊ ನಾ ಆ ಸ್ಥಳಕ್ಕೆ ಬಂದನು. ಇಲ್ಲಿ ಬರಬೇಕಂತ ಭಾಳ ಆಸೆ ಐತಿ, ಎಷ್ಟೋ ದಿನದ ಆಸೆ ಇತ್ತು. ಸೊ ಫುಲ್ ಆಯಿತು, ಖುಷಿ ಆಗತೈತಿ. ಫಸ್ಟ್ ಟೈಮ್ ಬರತ್ತಿದ್ದು. ಬರ್ರಿ, ಫೈನಲಿ ದೇವ್ರು ನಾನು ಕರ್ಸ್ಕೊಂಡ್ರು. ಆ ದೇವ್ರ ಆಶೀರ್ವಾದ ಬೇಕಂತಾರೆ ಇಲ್ಲಿ ಬರಾಕ. ಸೊ ಅದು ಆಶೀರ್ವಾದ ಸಿಕ್ಕೈತಿ, ನಾನು ಬಂದೀನಿ. ಸೊ ಇಲ್ಲೆಲ್ಲ ದೇವ್ರಿಗೆ ಈ ಥರ ಎಲ್ಲ ಕೊಡ್ತಿರ್ತಾರೆ ಪೂಜೆ ಸಾಮಾನು. ನಾನು ಫಸ್ಟ್ ಟೈಮ್ ಬರತ್ತೀನಿ, ನಾನು ಕಾಸು ಹಾಕಿಬಿಡ್ತೀನಿ. ಸೊ ಅದೇನೆಲ್ಲ ತೊಗೊಂಡಿಲ್ಲ. ಬಟ್ ಹನುಮಂತ ಹುಟ್ಟಿದ ದೇವಸ್ಥಾನ ಜಾಗ, ಹನುಮಂತ ಹುಟ್ಟಿದ ಜಾಗ, ಆಂಜನೇಯ ಹುಟ್ಟಿದ ಜಾಗ ಅಂತಾರೆ. ನಾವೆಲ್ಲ ಹನುಮಂತ ಅಂತೀವಿ, ಹನುಮಪ್ಪ ಅಂತೀವಿ. ಹನುಮಪ್ಪ ಹುಟ್ಟಿದ ಜಾಗ ಇದು. ಓಕೆ, ಚಲೋ ಸ್ಟಾರ್ಟ್. ನಾನು ಎಣ್ಣೆ, ಹೂವು, ಕೊಪ್ಪರ, ಉದ್ದಿನ ಕಡ್ಡಿ ತೊಗೊಂಡಿನಿ. ಕಾಯಿ ತೊಗೊಳಿಲ್ಲ, ಯಾಕಂದ್ರೆ ನಮ್ಮ ಊರಾಗ ವಾರ ಐತಿ. ಸೊ ಅದಕ್ಕೆ ಮೆಟ್ಲ ಇರೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಮೆಟ್ಲ ಇರೋಣ. ಓಕೆ, ಮೊದಲೇ ಮೆಟ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಅಂತ ಇಷ್ಟು ಹಿಡಿದು ಇಲ್ಲಿವರೆಗೂ ಮೆಟ್ಲು. ಸೊ ಇನ್ನೊಂದು ಸ್ವಲ್ಪ ಮೆಟ್ಲದಾವಂತ, ಆಲ್ಮೋಸ್ಟ್ ಬಂದೀವಿ. ಸೊ ನಂಗೆ ಸಾರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹುಳ ಇದು ಸಣ್ಣ ಸಣ್ಣ ಅಂದ್ವಿ ಗುಡಿಗೆ. ಆಂಜನೇಯ, ಆಂಜನೇಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದರ್ಶನ ತಗೊಂಡು ಹೊರಗಡೆ ಆಂಜನೇಯದ್ರ ಬೆಟ್ಟ ಎಷ್ಟು ಚೆನ್ನಾಗಿ ಅನಿಸ್ತಂದರೆ, ಆ ಮೆಟ್ಲ ಹತ್ಕೊಂಡು ಬಂದು ದರ್ಶನ ತಗೊಂಡು ಹೊರಗಡೆ ಬಂದಮೇಲೆ ವಾವ್ ಅಂತ ಸಖತ್ತಾಗಿ ಅನಿಸುತ್ತೆ. ತುಂಬ ಖುಷಿನೂ ಆಗುತ್ತೆ. ಆ್ಯಂಡ್ ನೋಡಿದ್ದೀರಲ್ಲ, ಇದು ಸುತ್ತಮುತ್ತಲೂ ಎಷ್ಟು ಸಖತ್ತಾಗಿದೆ ಅಂತ. ಅಂದರೆ ದೇವಸ್ಥಾನಕ್ಕೆ ಹೋದರೆ ಏನು ಗೊತ್ತಾ, ಕುತ್ಕೋಬೋದಲ್ಲ, ಅಲ್ಲಿ ಆ ಪ್ಲೇಸೇ, ಆ ವೈಬೇ ಬೇರೆ ಥರ. ನೋಡಿ ಇಲ್ಲೆಲ್ಲ ಎಷ್ಟು ಸಖತ್ತಾಗಿದೆ ಪ್ಲೇಸು. ಅದು ಸುತ್ತಮುತ್ತ ಎಲ್ಲ ಕಡೆಯೂ ಗುಡ್ಡ ಇದೆಯಲ್ಲ ಜಾಸ್ತಿ. ಆಮೇಲೆ ತುಂಗಭದ್ರಾ ನದಿ ಕೂಡ ಐತಲ್ಲಿ. ಹಾಂ, ಆಮೇಲೆ ಅಲ್ಲಿ ಹನುಮಾನ್ ಟೆಂಪಲ್ ಅಂತ ಅಂದರೆ ಗೊತ್ತಲ್ಲ, ಜಾಸ್ತಿ ಮಂಗ್ಯಗಳಿರ್ತವೆ ಅಂತ. ಹಾಗಾಗಿ ತುಂಬ ಜನ ಬಂದಿದ್ರಲ್ಲ ದೇವಸ್ಥಾನಕ್ಕೆ, ಅವರೆಲ್ಲ ಹನುಮಂತನ ದರ್ಶನ ತೊಗೊಂಡು ಹಾಗೆ ಪರಿಸರ ನೋಡ್ತಾಯಿದ್ರು, ನೇಚರನ್ನು ನೋಡ್ತಾಯಿದ್ರು. ನೋಡಿ ಹೆಂಗಿದೆ, ನೀವು ನೋಡ್ಕೊಳ್ಳಿ. ಇಷ್ಟೊಂದು ಸಖತ್ತಾಗಿದೆ ಅಂದರೆ, ನಾವು ಬೆಳಗ್ಗೆ 7 ಗಂಟೆಗೆ ರೀಚ್ ಆಗಿದ್ವಿ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಜಲ್ದಿನೇ ನಾವು ಮೆಟ್ಲ ಹತ್ಕೊಂಡಿರೋದು. ಆ್ಯಕ್ಚುಲಿ ಫುಲ್ ಮೆಟ್ಲ ಹತ್ಕೊಂಡಿರೋದು ನಾನು ಏನಕ್ಕೆ ವಿಡಿಯೋ ಮಾಡಲಿಲ್ಲ ಅಂದರೆ, ನನಗೆ ಹುಳುಗಳಂದರೆ ಭಯ. ಚಿಕ್ಕ ಚಿಕ್ಕದಾಗಿ ಹುಳ ಇರುತ್ತಲ್ಲ, ಅದು ಭಯ. ಹೌದಪ್ಪ, ಅಷ್ಟು ದಪ್ಪ ದಪ್ಪ ಹುಳ ಇತ್ತು, ಹೇಳೋಕ್ಕಾಗಲ್ಲ, ಅಷ್ಟೊಂದು ಭಯ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಅಲ್ಲಿದ್ದ ವಿಡಿಯೋ ಮಾಡಲಿಲ್ಲ. ಇದು ತುಂಗಭದ್ರಾ ನದಿ ನೋಡ್ಕೊಳ್ಳಿ, ಎಷ್ಟು ಸಖತ್ತಾಗಿರುತ್ತಲ್ಲ ಪ್ಲೇಸು. ಬೆಳಗ್ಗೆ ಬೆಳಗ್ಗೆ ಎದ್ದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನೋಡು. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಅಂತಲ್ಲ, ಬಟ್ ಇದು ಟಾಪಲ್ಲಿ ಅಂದ ಮೇಲೆ ಗುಡ್ಡ ಹತ್ಕೊಂಡು, ಸ್ವಲ್ಪ ಬೆಟ್ಟ ಹತ್ಕೊಂಡು ಹೋಗೋದಿದೆಯಲ್ಲ, ಆ ಬೆಟ್ಟ ಹತ್ಕೊಂಡು ಹೋದ್ಮೇಲೆ ದರ್ಶನ ತೊಗೊಂಡು ಅಲ್ಲಿ ಸುತ್ತಮುತ್ತಲಿರೋ ನೇಚರನ್ನು ನೋಡಿಕೊಂಡು ಕೂತ್ಕೊಂಡು, ಅದು ಫೀಲೇ ಬೇರೆ ಇರುತ್ತೆ ಹೇಳಬೇಕಂತಂದರೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ, ಚಿಕ್ಕ ಮಗು ಕೂಡ ಬಂದಿತ್ತಲ್ಲಿ. ಅವೆಲ್ಲ ಮೆಟ್ಲ ಹತ್ಕೊಂಡ್ಬರ್ತಾರೆ. ಇನ್ನೊಂದೇನೆಂದರೆ, ಮೆಟ್ಲ ಹತ್ತೋದೊಂದು ಪ್ಲೇಸ್ ಇದೆ ಇಲ್ಲಿ, ಇಳ್ಕೊಂಡು ಹೋಗೋದೊಂದು ಇನ್ನೊಂದು ಪ್ಲೇಸ್ ಇದೆ ಆಯಿತಾ. ನಾವು ಹಿಂದ್ಗಡೆ ಬರಬೇಕಾದ್ರೆ ಸ್ಟ್ರೇಟ್ ಬಂದ್ವಿ, ಅದೇ ಎಂಟ್ರಿ ನೋಡಿದ್ರಲ್ಲ ಅಲ್ಲಿಂದ.
ಹೋಗ್ಬೇಕಂತಂದರೆ ನಾವು ಬೇರೆ ಕಡೆ ಈ ಕಡೆಯಿಂದ ಇಳ್ಕೊಂಡು ಹೋದ್ವಿ. ಆದರೆ ಇಲ್ಲಿ ಮಂಗ್ಯಗಳ ಕಾಟ ಸ್ವಲ್ಪ ಜಾಸ್ತಿನೇ ಐತಿ, ಇಲ್ಲ ಅಂತಲ್ಲ. ನನ್ನಲ್ಲಿರೋ ಅದು ನಾನು ಹೂವು ಕೊಪ್ಪರ ಬನಾನ ತೊಗೊಂಡಿದ್ನಲ್ಲ, ನನ್ನ ಚೀಲ ಇಸ್ಕೊಳ್ಳಿಕ್ಕೆ ಬಂದುಬಿಡ್ತಪ್ಪ ಇದು ಓಡಿ ಬಂದು. ನೋಡಿ ಎಷ್ಟು ಸಖತ್ತಾಗಿ ಕುತ್ಕೊಂಡವೆ ಎರಡು ಅವ್ವ ಮಕ್ಕಳ. ಮತ್ತು ಹನುಮಾನ್ ಟೆಂಪಲ್ ಅಂದರೆ ಮಂಗ್ಯಗಳಿಲ್ಲ ಅಂದರೆ ನಡೆಯೋದೇ ಇಲ್ಲ. ನೋಡಿ ಎಷ್ಟು ಖುಷಿಯಾಗಿತ್ತು ಅಂದರೆ ಅಷ್ಟು ಖುಷಿಯಾಗಿದೆ ನನಗೆ ಈ ಪ್ಲೇಸ್ ನೋಡಿಬಿಟ್ಟು ಹೇಳ್ಬೇಕಂತಂದರೆ. ನಾನಂತರೂ ಸುತ್ತಮುತ್ತಲ ಪರಿಸರನೇ ನೋಡ್ತಾ ಇದ್ದೆ ಆ್ಯಕ್ಚುಲಿ. ಬೆಟ್ಟಗಳು ಎಷ್ಟಿದೆ ಅಲ್ಲ ಇಲ್ಲಿ ಅಂತ. ಹಂಗೆ ಎಷ್ಟೊಂದು ಜನ ಅಲ್ಲಿ ಕುತ್ಕೊಂಡು ಅದು ಅದು ನೋಡಿಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಷ್ಟೇ. ನಾನು ಎಂಜಾಯ್ ಮಾಡಿದೆ. ಸೊ ಯಾರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗ್ತೈತಿ ಸೊ ಯಾರಿಗೆಲ್ಲ ನಂದು ಬ್ಲಾಗ್ ಇಷ್ಟ ಆಗೈತಿ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಹಿಂಗೆ ನಾನು ಬೇರೆ ಬೇರೆ ಪ್ಲೇಸ್ಗಳು ಅಂದರೆ ಡೈಲಿ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಗಾಳಿ ಬಾಳೈತಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಜೈ ಆಂಜನೇಯ. ಜೈ ಆಂಜನೇಯ. ಬಾಯ್.